ಮಂಡ್ಯದ ಸಂಸದರು ಕೇಂದ್ರದ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಗದ್ದೆಗೆಳೆದು ಭತ್ತದ ನಾಟಿಯನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಅವರ ಪುತ್ರ ನಿಖಿಲ್ ಅವರು ಕೂಡ ಸಾಥನ್ನು ಕೊಟ್ಟಿರೋದು. ನಮ್ಮ ಜೊತೆ ಮಾತಾಡೋದಕ್ಕೆ ನಿಖಿಲ್ ಅವರು ಇದ್ದಾರೆ. ನಿಖಿಲ್ ಅವರ ಮೊದಲ ಬಾರಿ ನಾಟಿಯನ್ನು ಮಾಡಿದ್ದಾರೆ, ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ? ಕಳೆದ 2018ರಲ್ಲಿ ಇಂದಿನ ಕೇಂದ್ರದ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರು ಅಂದು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಇದೇ ದಿನ ಆಗಸ್ಟ್ 11ನೇ ತಾರೀಕು ಇವತ್ತೇನು ಸೀತಾಪುರ ಈ ಗ್ರಾಮದಲ್ಲಿ ಭತ್ತವನ್ನು ನಾಟಿ ಮಾಡ್ತಾ ಇದ್ದೇವೆ. ಅಂದು ಕೂಡ 6 ವರ್ಷದಿಂದ ಇದೇ ಸಮಯದಲ್ಲೇ ಇದೇ ದಿನಾಂಕಕ್ಕೆ ಭತ್ತವನ್ನು ನಾಟಿ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಕಾಕತಾಳಿ. ವಿಶೇಷವಾಗಿ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತ ಮಹಿಳೆಯರ ಜೊತೆಯಲ್ಲಿ ಒಂದು ಕಡೆ ತಂದೆಯವರು, ಒಂದು ಕಡೆ ಮಾನ್ಯ ಪುಟ್ಟರಾಜಣ್ಣ ಅವರ ನೇತೃತ್ವದಲ್ಲಿ ಭತ್ತವನ್ನು ಇವತ್ತೇನು ನಾಟಿಯನ್ನು ಮಾಡಿದ್ದೇವೆ. ಇದು ಒಂದು ರೀತಿ ವಿಶೇಷವಾದಂಥ ಒಂದು ಕ್ಷಣ, ಬಹುಶಃ ನನ್ನ ಹೃದಯದಲ್ಲಿ ಸದಾಕಾಲ ಉಳಿಯುತ್ತೆ. ಕುಮಾರಸ್ವಾಮಿ ಅವರು ದೇವೇಗೌಡರು ಅಂದರೆ ರೈತರ ಮಕ್ಕಳು ಅಂತಾರೆ. ತಾವೆಲ್ಲ ಬೆಂಗಳೂರಲ್ಲಿ ಓದಿ ಬೆಳೆದಂಥದ್ದು, ಈಗ ಗದ್ದೆಗಳಲ್ಲಿ ನಾಟಿ ಮಾಡಿರುವಂಥದ್ದು ಹೇಗೆ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಅಂತ? ಬಿಡದಿಯ ಕೇತ್ಗನಹಳ್ಳಿನಲ್ಲಿ ನಮ್ಮ ಜಮೀನೇನಿದೆ, ಹಲವಾರು ಸಂದರ್ಭದಲ್ಲಿ ತಂದೆಯವರು ಹೇಳಿದ್ದಾರೆ. 1985ರಲ್ಲಿ ತಂದೆಯವರು ಜಮೀನನ್ನು ಖರೀದಿ ಮಾಡಿದ್ದು. ಬಹುಶಃ ಒಂದು ಮಾತು ನಮ್ಮ ತಂದೆಯವರು ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ, ಇನ್ನು 50 ವರ್ಷ ಆಗಲಿ 100 ವರ್ಷ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಬಿಡದಿಯ ಕೇತ್ಗನಹಳ್ಳಿನಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ತೋಟಗಾರಿಕೆ ಏನಿದೆ, ಇದು ಇದೇ ರೀತಿ ನೀನು ಅಥವಾ ಭವಿಷ್ಯದಲ್ಲಿ ನನ್ನ ಮಗ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಕಣಪ್ಪ, ನಾವೆಲ್ಲ ರೈತರ ಮಕ್ಕಳು ಅಂತಕ್ಕಂಥದ್ದನ್ನು ಹಲವಾರು ಸಂದರ್ಭದಲ್ಲಿ ನಮ್ಮ ತಂದೆಯವರು ನನಗೆ ಭಾಳಷ್ಟು ಹೇಳ್ತಾ ಇರ್ತಾರೆ. ಹಾಗಾಗಿ ಇದೇನು ನಮಗೆ ಹೊಸದಲ್ಲ, ಆದರೆ ವಿಶೇಷವಾಗಿ ನಾವು ಒಂದ್ಸಲಿ ಮದ್ದೂರಿನಲ್ಲೂ ಭತ್ತ ನಾಟಿ ಕಾರ್ಯಕ್ರಮ ಮಾಡಿದ್ದೆ. ಇದು 2ನೇ ಬಾರಿ ಮಂಡ್ಯ ನಮ್ಮ ಪಾಂಡವಪುರದಲ್ಲಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು 2ನೇ ಬಾರಿ CM ಆದಂಥ 2018ರಲ್ಲಿ ನಾಟಿ ಮಾಡಿದ್ರು. ರೈತರ ಜೊತೆ ನಾನಿದ್ದೀನಿ ಅನ್ನುವಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಸಾಕಷ್ಟು ಅಂದರೆ ಎಲ್ಲ ಕಡೆನೂ ಇದೊಂದು ಮನೆ ಮಾತಾಗಿತ್ತು. ಮತ್ತೊಮ್ಮೆ ಈಗ ಕೇಂದ್ರ ಸಚಿವರಾಗಿ ಅದೇ ದಿನ ಆಗಸ್ಟ್ 11ನೇ ತಾರೀಕು ನಾಟಿಯನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರ ತಂದೆ ತಾಯಂದ್ರ ಆಶೀರ್ವಾದ, ಒಂದು ಸಾಕಾರ, ಒಂದು ಕಡೆ ಸಂಸದರಾಗಿ ಆಯ್ಕೆ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಜಿಲ್ಲೆಯ ಜನತೆಯ ಒಂದು ಮಣ್ಣಿನ ಶಕ್ತಿ ಇವತ್ತು ಕೇಂದ್ರದ ಸಚಿವರಾಗಿ ಸಂಪುಟದಲ್ಲಿ ನರೇಂದ್ರ ಮೋದಿಜಿಯವರ ಜೊತೆ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ತಂದೆಯವರು, ತಮ್ಮೆಲ್ಲರಿಗೂ ಹೇಳ್ತಾ ಇದ್ರು ವಿಚಾರವನ್ನು. ನನಗೆ ಅನೇಕ ಸಂದರ್ಭದಲ್ಲಿ ಮಾತನಾಡ್ತಾರೆ. ಈಗೇನು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಈಗ ತಾನೇ ಕಳೆದ 3 ತಿಂಗಳಾಗಿದೆ ಅಷ್ಟೇ, ಹೆಚ್ಚಿಗೇನು ಸಮಯ ಆಗಿಲ್ಲ. ಆದರೆ ಹಲವಾರು ಕಾರ್ಖಾನೆಗಳು ಇಡೀ ರಾಜ್ಯದಲ್ಲಿ ಇವತ್ತೇನು ಕುಂಠಿತಗೊಂಡಿದೆ, ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು, ಚಾಲನೆಯನ್ನು ಕೊಡಬೇಕು. ಚಾಲನೆಯನ್ನು ಕೊಡುವ ಮೂಲಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರೈತರ ಮಕ್ಕಳಿಗೆ ವಿಶೇಷವಾಗಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದಾರೆ. 100ಕ್ಕೆ 100 ಏನು 5 ವರ್ಷಗಳ ಕಾಲ ಇವತ್ತು ಕೇಂದ್ರದ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಇವೆಲ್ಲವೂ ಕೂಡ ಆ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದದಿಂದ ಎಲ್ಲ ನಮ್ಮ ರೈತರ ಮಕ್ಕಳಿಗೆ ಅತಿ ಶೀಘ್ರದಲ್ಲೇ ಉದ್ಯೋಗ ಸೃಷ್ಟಿಯಾಗಲಿ ಅಂತಕ್ಕಂಥದ್ದು ನಾವು ಕೂಡ ಆಶಿಸ್ತೇವೆ. ಕಳೆದ 10 ದಿನಗಳಿಂದ ರಾಜ್ಯ ರಾಜಕಾರಣ ಟೀಕೆ ಟಿಪ್ಪಣಿಗಳಿಗೆ ಹೆಸರಾಗಿತ್ತು. ಇವತ್ತು ಬಿಡುವು ಮಾಡಿಕೊಂಡು ರೈತರ ಜೊತೆ ಬೆರೆತಿದ್ದೀರಾ. ಕಳೆದ 10 ದಿನಗಳಿಂದಲೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳು ನಡೀತಾ ಇತ್ತು. ಇದ್ರ ಬಗ್ಗೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆಯನ್ನು ಮಾಡಿದ್ದು ಯಾವುದೋ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡಲ್ಲ. ಕಾರಣ, ಚುನಾವಣೆ ಇನ್ನೂ 3.25 ವರ್ಷ ಇದೆ. ಇಲ್ಲಿ ಯಾವುದೇ ರೀತಿ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಇವತ್ತು ನಾವು ಅಸೂಯೆಯಿಂದ ಇವತ್ತು ಮಾಡಿರ್ತಕ್ಕಂಥ ಈ ಪಾದಯಾತ್ರೆ ಅಲ್ಲ. ಈ ಪಾದಯಾತ್ರೆ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಇವತ್ತು ಈ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮನ್ನು ದೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆಯ ಒಂದು ದಿಕ್ತಪ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಜನಾಂದೋಲನ ಅಂತಕ್ಕಂಥ ಹೆಸರಲ್ಲಿ ಮಾಡಿದಂಥದ್ದು ಕಾಂಗ್ರೆಸ್. ನಾನು ರಾಜಕಾರಣಕ್ಕೆ ಬಂದಾಗ ನೀವು ಹುಟ್ಟಿರಲಿಲ್ಲ, ತಂದೆಯವ್ರನ್ನ ಈಗ ಉಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಪದೇ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದೇವೇಗೌಡರು ರಾಜಕಾರಣಕ್ಕೆ ಬಂದಾಗ DK ಶಿವಕುಮಾರ್ ಅವರು ಹುಟ್ಟಿರಲಿಲ್ಲ. ಇದು ಹುಟ್ಟು ಸಾವಿನ ಪ್ರಶ್ನೆ ಅಲ್ಲ. ಭಗವಂತ ಯಾವಾಗ ಯಾರು ಜನಿಸ್ಬೇಕು, ಯಾವಾಗ ಯಾರು ಈ ಲೋಕವನ್ನು ಬಿಟ್ಟು ಹೋಗ್ಬೇಕು ಅಂತಕ್ಕಂಥದ್ದು ನಾವು ಹುಟ್ಟುತ್ತಾನೆ ಹಣೆನಲ್ಲಿ ಬರೆದು ಕಳಿಸ್ಬಿಟ್ಟಿರ್ತಾನೆ. ಅವರು ಭಾಳ ಹಿರೀಕರಿದ್ದಾರೆ, ಆದರೆ ಅವರ ಹಿರಿತನಕ್ಕೆ ಶೋಭೆ ತರುವಂತಹ ಮಾತುಗಳನ್ನ ಅವರು ಆಡಬೇಕು ಹೊರತುಪಡಿಸಿ ಜೊತೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ.
ಅವರ ಸ್ಥಾನಕ್ಕೆ ಎಲ್ಲೂ ಕೂಡ ಧಕ್ಕೆ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಜನತೆ ಗಮನಿಸ್ತಾ ಇರ್ತಾರೆ. ಇವತ್ತು ಒಬ್ಬ ಯುವಕನ ಬಳಿ ಉಪದೇಶವನ್ನು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಳಗಾಗಬಾರ್ದು ಅಂತಕ್ಕಂಥದ್ದು ನನ್ನ ಭಾವನೆ. ಇದಿಷ್ಟು ಕೂಡ ಜೆಡಿಎಸ್ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.